ಸಾಕ್ಸ್ ಹಾಕೋಬೇಕು. ಈಗ ಎಲ್ಲ ಹೋಗ್ತಿರೋದು? ಗೊತ್ತಿಲ್ಲಪ್ಪ, ನೀನೇ ಹೇಳ್ಬೇಕು. ಗೊತ್ತಿಲ್ಲ. ರೆಡಿ ಆಗು ಅಂತ ಅಂದಿದ್ಯಾ? ರೆಡಿ ಆಗಿ ಹೋಗ್ತಿದೀವಿ ಅಷ್ಟೇ. ನಾನ್ ರೆಡಿ ಮಾಡ್ಲಾ? ನೀನ್ ರೆಡಿ ಮಾಡು ಅಂತ ಹೇಳಿಲ್ಲ ನಾನು. ಎಲ್ಲ ರೆಡಿ, ವಿ ಆರ್ ರೆಡಿ. ಯು ಜಸ್ಟ್ ಟೆಲ್ us where you want to go. ಚೆನ್ನಾಗಿದೆ ಡ್ರೆಸ್. ಡ್ರೆಸ್ ಸೂಪರ್ ಆಗಿದೆ. ನಾನು ಡ್ರೆಸ್ ಚೆನ್ನಾಗಿದೆ ಅಂತ ಕೇಳಿದ್ ನೀನು. ಡ್ರೆಸ್ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದೀನಿ. ನಾನು ನಿನ್ನೂ ಸೇರಿಸಿ ಅಂದ್ರೆ ಮತ್ತೆ ನಾವು ಕೇಳ್ಬೇಕಾಗಿತ್ತು, ಕ್ವಶನ್ ಮಾಡ್ಬೇಕಾಗಿತ್ತು. ಚಲೋ, ಡ್ರೆಸ್ ಜೊತೆ ಅಮ್ಮ ಚೆನ್ನಾಗಿ ಕಾಣಿಸ್ತಿದೆ, ಬರೀ ಡ್ರೆಸ್ ಚೆನ್ನಾಗಿದೆ? ಎರಡು ಚೆನ್ನಾಗಿದ್ದೀನಮ್ಮ. ಬರೀ ಡ್ರೆಸ್ ಚೆನ್ನಾಗಿದ್ದೀನಾ? ಬರೀ ಡ್ರೆಸ್ ಚೆನ್ನಾಗಿದೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ವಿ ಆರ್ ಆಲ್ ಗುಡ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಂದೊಂದು ಚಿಕ್ಕ ಕೆಲಸ ಇತ್ತು ಮತ್ತು ಕಾರ್ ವಾಶ್ ಮಾಡಿಸೋದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಈ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ರೆಡಿಯಾಗಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಅವ್ರಿಗೆ ಮತ್ತೆ ಮೆಸೇಜ್ ಮಾಡಿದೆ, 15 ಮಿನಿಟ್ಸ್ ಲೇಟ್ ಆಗುತ್ತೆ ಅಂತ. ಇಟ್ಸ್ ಓಕೆ ಅಂತ ಅಂದರು. ಇಲ್ಲೇನಂತ ಅಂದರೆ ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಹೋಗಬೇಕು. ಆನ್ ದ ವೇ ಇದ್ದೀವಿ, ಬೇಗ ಹೋಗಬೇಕು. ಸೊ ಹೋಗ್ತಾ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರನ್ನ ನೋಡಿ ಫ್ರೆಂಡ್ಸ್ ಅಂತ. ಅಮೇರಿಕನ್ಸ್ ಮನೆಗಳು ನೋಡಿ ಫ್ರೆಂಡ್ಸ್ ಅಂತ. ಅವ್ರ ಮನೆಗೆ ಇನ್ನು 2 ಮಿನಿಟ್ಸ್ ಇದೆ. ಅವ್ರ ಮನೆ ಅಡ್ರೆಸ್ಸೇ ಕಳಿಸಿದ್ರು. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲೇನಂದರೆ ವಿತೌಟ್ ಪರ್ಮಿಷನ್ ಮನೆ ವೀಡಿಯೋಸ್ ಆಗಲಿ, ಅವ್ರ ಮನೆ ಮುಂದೆ ಓಡಾಡೋದಾಗಲಿ ಅಥವಾ ಫೋಟೋಸ್ ತೆಗಿಯೋದಾಗಲಿ ಮಾಡೋ ಹಾಗಿಲ್ಲ. ಅದರಲ್ಲೂ ಪಾರ್ಕಲ್ಲಿ ಮಕ್ಳುಗಳ ಫೋಟೋಸ್ ಇದನ್ನೆಲ್ಲ ತೆಗಿಯೋ ಹಾಗೆ ಇಲ್ಲ. ಅದಕ್ಕೆ ನಾನು ಇಲ್ಲೇ ಬಂದು ಸ್ಟಾಪ್ ಮಾಡ್ತಾ ಇದ್ದೀನಿ. ಅವ್ರ ಮನೆ ಹತ್ರ ಬಂದ್ವಿ. ನೆಕ್ಸ್ಟ್ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಏನು ಅಂತ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮಕ್ಕಳು ಡಂಕಿನ್ನಲ್ಲಿ ಡೋನಟ್ಸ್ ಬೇಕು ಅಂದರು. ಹಾಗೆ ಆನ್ ದ ವೇ ಹೋಗ್ತಾ ಡೋನಟ್ಸ್ ಕುಡಿಸ್ಬಿಟ್ಟು ನಾವು ಕೋಲ್ಡ್ ಕಾಫಿ ಮತ್ತು ನನಗೆ ಆಶ್ ಬ್ರೌನ್ಸ್ ಅಂದರೆ ತುಂಬ ಇಷ್ಟ, ಡಂಕಿನಲ್ಲಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನ್ನ ಮಗಳದ್ದು ಯಾವಾಗಲೂ ಒಂದೇ ಫ್ಲೇವರು, ಇದೊಂದನ್ನೇ ತೊಗೊಳೋದು ಅವಳು. ನನ್ನ ಮಗ ಆಗಾಗ ಚೇಂಜ್ ಮಾಡ್ತಾ ಇರ್ತಾನೆ, ಬಟ್ ನನ್ನ ಮಗಳು ಮಾತ್ರ ಇದಕ್ಕೆ ಸ್ಟಿಕ್ ಆಗಿಬಿಟ್ಟಿದ್ದಾಳೆ. ಡಂಕಿನಲ್ಲೂ ಒಂದು ವೀಡಿಯೋ ಮಾಡೋಣ ಅಂತ ಧೈರ್ಯ ಮಾಡಿ ವೀಡಿಯೋ ಮಾಡಿಬಿಟ್ಟೆ. ಎಷ್ಟು ಥರ ವೆರೈಟೀಸ್ ಇದೆ ನೋಡಿ ಡೋನಟ್ಸ್ಗಳು. ನನ್ನ ಮಗಳು ನಾನು ಅಲ್ಲೇ ತಿನ್ನಬೇಕು ಅಂತ ಹಠ ಮಾಡಿದ್ಲು. ಹಾಗಾಗಿ ಅವಳಿಗೆ ಅಲ್ಲೇ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ವೆಯ್ಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಕಾರ್ ವಾಶ್ಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಹೊರಟ್ವಿ. ಇದೆ ಆ್ಯಶ್ ಬ್ರೌನ್ಸ್, ನಂಗೆ ತುಂಬ ಇಷ್ಟ ಇದು. ಇದೊಂದನ್ನೇ ತಿನ್ನೋದು ನನ್ನ ಡಂಕಿನಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮಾಡಬೇಕು. ಗೋ 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 ಗೋ. ನಾನು ಇರ್ತೀನಿ. ವೆದರ್ ಕಂದ ಎಷ್ಟೊಂದು ದಿನ ಆಗಿತ್ತು. ಆಗಲೇ ಹೇಳಿದಾಗೆ ಕಾರ್ ವಾಶ್ಗೆ ಹೋಗಬೇಕಾಗಿತ್ತು. ಕಾರ್ ವಾಶ್ದು ವೀಡಿಯೋಸ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.